Hi, good evening. This is Vani Manjunath. Welcome to my YouTube channel. ಇವತ್ತು ನಾವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ನೋಡೋಣ. ಲೆಟ್ಸ್ ಡೈವ್ ಇನ್ ಟು ದ ಚಾರ್ಟ್. ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡನ್ನು ಕೂಡ ಅನಾಲಿಸಿಸ್ ಮಾಡೋಣ. ಓಕೆ, ನಾವು ಇವತ್ತು ಅಂದ್ಕೊಂಡಂಗೆ ಗ್ಯಾಪ್ ಡೌನ್ ಆಗಿದೆ ಅಲ್ವಾ? ಗ್ಯಾಪ್ ಡೌನ್ ಆಗಿದೆ. ಎಷ್ಟು ಗ್ಯಾಪ್ ಡೌನ್ ಆಗಿದೆ? 317 ಹತ್ರ ಬಂದು ಗ್ಯಾಪ್ ಡೌನ್ ಆಗಿದೆ. ಸಪೋರ್ಟು ಎಲ್ಲಿವರೆಗೂ ಬಂದಿದೆ? 225ವರೆಗೂ ಬಂದಿದೆ. ಈ ಝೋನ್ನ ಇದು ಇನ್ನು ಮಿಟಿಗೇಟ್ ಮಾಡಿಲ್ಲ. ಓಕೆ, ನಾವಾಗ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೇವೆ. ಪ್ರೀವಿಯಸ್ ಡೇ ಲೋ ಎಲ್ಲ ಬ್ರೇಕ್ ಆಯಿತು. ಬ್ರೇಕ್ ಆಗಿ ಇಮಿಡಿಯೇಟ್ ಏನು ಮಾಡ್ತು, ಅದರ್ ಪ್ರೀವಿಯಸ್ ಡೇ ಒಂದು ಲೋ ಹತ್ರ ಬಂದು ಅಲ್ಲೇ ಝೋನಲ್ಲೇ ಟ್ರೇಡ್ ಮಾಡಿದೆ. ಜಸ್ಟ್ ಗ್ಯಾಪ್ ಡೌನ್ ಆಗಿದ್ದ ಅಷ್ಟೇ. ಮತ್ತು ಪುನಃ ಮೇಲೆ ಹೋಗಿ ಎಸ್ಟರ್ಡೇದು ಏನು ಲೋ ಇದೆ ಅದನ್ನೇ ರೆಸಿಸ್ಟ್ ಮಾಡಿಕೊಂಡು ಅದೇ ಝೋನಲ್ಲಿ ಆಲ್ಮೋಸ್ಟ್ ನಮಗೆ 1245ವರೆಗೂ ಸೇಮ್ ಝೋನಲ್ಲಿದೆ. ಅಲ್ಲಿವರು ನಮಗೇನಂತ ಟ್ರೇಡಿಂಗ್ದು ಯಾವುದೇ ಒಂದು ಇದು ಸಿಕ್ಕಿಲ್ಲ. ಸೊ ಅದನ್ನು ಸ್ಮಾಲರ್ ಟೈಮ್ ಫ್ರೇಮ್ಗೆ ಹೋಗಿ ನೋಡಿದ್ರೆ ನಮಗೆ ಎರಡು ಟ್ರೇಡ್, ಒಂದು ಅರೌಂಡು 11 o'clock ಅಷ್ಟು ಒಂದು ಸಿಕ್ಕಿದೆ, ಇಲ್ಲೊಂದು ಟ್ರೇಡು ಈ ಏರಿಯಾ ಒಂದು ಟ್ರೇಡ್ ಸಿಕ್ಕಿದೆ. ಅದು ಬಿಟ್ಟರೆ ಈ ಏರಿಯಾದೆಲ್ಲ ಎರಡೇ ಝೋನ್ ನಮಗೆ ಟ್ರೇಡ್ ಮಾಡಲಿಕ್ಕೆ ಸಿಕ್ಕಿರೋದು. ಇನ್ನು ರಿಮೈನಿಂಗು ಇಲ್ಲಿ ಮೊಮೆಂಟಮಲ್ಲಿ ಟ್ರೇಡ್ ಆಗಿದೆ. ಬಟ್ ಏನಂತಂದರೆ ಆ ಒಂದು ಇನಿಷಿಯಲ್ ಸ್ಟೇಜು ಇಷ್ಟು ಗ್ಯಾಪ್ ಡೌನ್ ಆದಾಗ ನಮಗೆ ಟ್ರೇಡ್ ಡಿಸಿಷನ್ ತೊಗೊಳ್ಳೋದು ಅದು ಅಷ್ಟು ಈಸಿ ಆಗಿರೋದಿಲ್ಲ. ಸೊ ಅದು ತೊಗೊಳ್ಳಬಾರ್ದು ಅಂತ ಹೇಳ್ತೀನಿ. ಒಂದು ಸೆಟಲ್ ಡೌನ್ ಆಗಿ ಒಂದು ನಮಗೆ ಪ್ರೈಸ್ ಆಕ್ಷನ್ ಆದರೆ ವಿ ಕ್ಯಾನ್ ಟೇಕ್ ಒನ್ ಟ್ರೇಡ್ ದೇರ್. ಸೊ ಆ ಒಂದು ಟ್ರೇಡ್ ನಮಗಿಲ್ಲಿ ಅರೌಂಡು 11 o'clock ಆಗಿ ಸಿಕ್ಕಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಅಗೇನ್ ಸೈಡ್ ವೇಸ್ ಹೋಯಿತು, ಮತ್ತು ಒಂದು ಅಪ್ವರ್ಡ್ಗೆ ಒಂದು ಟ್ರೇಡ್ ಸಿಕ್ತು. ಎರಡೇ ಟ್ರೇಡ್ ಇವತ್ತು ನಮಗೆ ಸಿಕ್ಕಿದೆ ಹೆಚ್ಚಾಗಿ. ರಿಮೈನಿಂಗ್ ಅಂತ ಯಾವುದು ಟ್ರೇಡ್ ಸಿಗಲಿಲ್ಲ. ಆಮೇಲೆ ಏನಾಯಿತು, ಒಂದು ಹೈಯರ್ ಝೋನಲ್ಲೇ ಲೈನ್ ವಾಕ್ ಮಾಡಿದೆ. ಸೊ ವಾಟ್ ಇಟ್ ಇಂಡಿಕೇಟ್ಸ್, ನಾಳೆಗೆ ಯಾವ ಥರ ನಾವು ಟ್ರೇಡನ್ನು ತೊಗೊಳ್ಬೋದು ಬೇಸ್ಡ್ ಆನ್ ದಿಸ್ ಅಂತ ನೋಡೋದಾದರೆ, ನಾಳೆಗೆ ಇಫ್ ಸಪೋಸ್ ಮಾರ್ಕೆಟ್, ಇಫ್ ದ ಗ್ಲೋಬಲ್ ಮಾರ್ಕೆಟು ಎಲ್ಲ ಇಫ್ ದೇ ಪ್ರೊವೈಡೆಡ್ ದ ನಾರ್ಮಲ್ ಟೆಂಡೆನ್ಸಿ, ನಾರ್ಮಲ್ ನ್ಯೂಟ್ರಲ್ ಆಗಿತ್ತು ಅಂತಂದರೆ, ಇಫ್ ಮಾರ್ಕೆಟ್ ಓಪನ್ ಆಯಿತು ಅಂತಂದರೆ ಇದೇ ರೇಂಜ್ಗಳಲ್ಲೇ ಇರುತ್ತೆ. ಇಲ್ಲೊಂದು ಇದಿದೆ ಝೋನ್ ಇದೆ, ಈ ಝೋನಲ್ಲಿಂದ ಜಸ್ಟ್ ಮಾರ್ಕ್ ಮಾಡ್ತೀನಿ. ಇದು ನಮ್ಮ ರೆಸಿಸ್ಟೆನ್ಸ್. ಎಲ್ಲದು 23,500 ಟು 530. ಜಸ್ಟ್ ಒಂದು ಬಫರ್ ತೊಗೊಳತ್ತೆ. ಅದು 20-30 ಪಾಯಿಂಟ್ ಮೇಲ್ಗಡೆ ಬಫರ್ ತೊಗೊಳತ್ತೆ. ಸೊ ಇದು ನನ್ನ ಒಂದು ರೆಸಿಸ್ಟೆನ್ಸ್ ಝೋನು. ಸಪೋರ್ಟ್ ಝೋನ್ ಬಂದುಬಿಟ್ಟು ಇಲ್ಲಿ ಒಂದು ಸಪೋರ್ಟ್ ಇದೆ. ಇಫ್ ಇದು ಬರೋದಕ್ಕೆ ಡಿಲೇ ಆಗುತ್ತೆ ಅಂತಂದರೂ ಕೂಡ, ತುಂಬ ದೂರ ಇದೆ ಅಂತಂದರೂ ಕೂಡ, ಇಮ್ಮಿಡಿಯೇಟ್ ಸಪೋರ್ಟು ನನಗೆ ಈ ಏರಿಯಾನೇ ಆಗಿರುತ್ತೆ. ಓಕೆ, ಸ್ಮಾಲ್ ಸಪೋರ್ಟ್ ಅಂತ ಹೇಳ್ಬೋದು ಇದನ್ನು. ಇದು ಇಮ್ಮಿಡಿಯೇಟ್ ಸಪೋರ್ಟು. ಇದು ಬೇಕಾದರೆ ನೆಕ್ಸ್ಟ್ ಇಲ್ಲಿ ಜರ್ನಿ ಮಾಡ್ಬೋದು. ಬಟ್ ಇವಾಗ ಏನಾಗುತ್ತೆ ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದಾಗ ಇದು ಬಂದುಬಿಟ್ಟು ಅಂಥ ಒಂದು ಇದಿಲ್ಲ ನೋಡಿ. ಅಗೇನು ಬಂದುಬಿಟ್ಟು ಏನು ಬಜೆಟ್ ಡೇ ಇದು ಇತ್ತಲ್ಲ ಆ ಝೋನಲ್ಲೇ ಹೋಗಿ ಕೂತಿದೆ. ಸೊ ಇನ್ನಷ್ಟು ದಿನ ಈ ಝೋನ್ ಬ್ರೇಕ್ ಆಗೋವರೆಗೂ ಅದೇ ಝೋನಲ್ಲೇ ಟ್ರೇಡ್ ಆಗುತ್ತೆ ಅಂತ ಒಂದು ನನಗೆ ಕ್ಲೂ ಕೊಡ್ತಾ ಇದೆ. ಇದು ಅಂಥ ಒಂದು ವೊಲಟೈಲಿಟಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ನಾನೇನು ಮಾಡ್ಬೋದು, ಚಿಕ್ಕದಾಗಿ ಸ್ಕಾಲ್ಪಿಂಗ್ ಮಾಡ್ಕೊಳ್ಬೋದು. ಯಾವ್ಯಾವ ಝೋನಲ್ಲಿ 23,500 ಝೋನು, ಅದು ಬಿಟ್ಟರೆ 23,300 ಝೋನು, ಒಂದು 200 ಪಾಯಿಂಟ್ ಝೋನಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ. ಇದು ಅಂಥ ಒಂದು ಮೊಮೆಂಟಮ್ ಟ್ರೇಡ್ ಆಗಿರಲ್ಲ. ಸೊ ನಾವೇನು ಮಾಡ್ಬೋದು, ಈ ಥರ ಝೋನ್ ಬಂದಾಗ, ಈ ಥರ ನಮ್ಗೆ ಜಾಸ್ತಿ ವೊಲಟೈಲಿಟಿ ಇಲ್ಲದೆ ಇದ್ದಾಗ ಇಸ್ ಬೆಸ್ಟ್, ಇಟ್ ಸೂಟ್ಸ್ ಫಾರ್ ಸೆಲ್ಲಿಂಗ್ ಮಾರ್ಕೆಟ್ ಅಂತ ಹೇಳ್ತೀವಿ. ಯಾರ್ಯಾರು ಸೆಲ್ಲರ್ಸ್ ಇದ್ದಾರೆ ಅವರಿಗೆಲ್ಲ ಒಳ್ಳೆ ಮಾರ್ಕೆಟ್ ಇದು. ಈ ಏರಿಯಾ ಬಂತು ಅಂತಂದರೆ ವಿ ಕ್ಯಾನ್ ಆರಾಮ್ಸೆ ವಿ ಕ್ಯಾನ್ ಕೀಪಿಂಗ್ ಎ ಸ್ಟಾಪ್ ಲಾಸ್ ಆಫ್ ದಿಸ್ ಹೈ, I can sell the call options. Okay, if the market, suppose if it comes to this area, I can sell the put options. ಈ ಎರಡು ಒಂದು ಆ್ಯಕ್ಷನನ್ನು ನಾನು ನಾಳೆಗೆ ಮಾಡಬಹುದು. ಸೊ ದಿಸ್ ಈಸ್ ನಿಫ್ಟಿ ಆಯಿತು. ನಾವು ವಿಲ್ ಡೈವ್ ಇನ್ ಟು ದ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಇವತ್ತು ನಮಗೆ ಮೂಮೆಂಟಮ್ ಎಷ್ಟು ಅರೌಂಡ್ ಆಲ್ಮೋಸ್ಟ್ 200 to 300 ಪಾಯಿಂಟ್ ಮೂಮೆಂಟೇ. ಬಟ್ ಆದ್ರೂ ನಮಗೆ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಕೊಟ್ಟಿದೆ. ಇದು ಇವತ್ತು ಟ್ರೇಡಿಂಗ್ ಆಪರ್ಚುನಿಟಿನ ತಂದು ಕೊಟ್ಟಿದೆ. ಚಿಕ್ಕದಾಗಿದ್ದರೂ ಕೂಡ ಟ್ರೇಡಿಂಗ್ ಆಪರ್ಚುನಿಟಿ ತಂದು ಕೊಟ್ಟಿದೆ. ಸೊ
ನಾವು ಇದನ್ನು ಅನಾಲಿಸಿಸ್ ಮಾಡ್ತೀವಿ ಅಂತಂದರೆ ನೋಡಿ, ಇದು ಪ್ರೀವಿಯಸ್ ಡೇದಲ್ವಾ, ನನಗೆ ಮೇಲ್ಗಡೆಗೆ ಹೈಯರ್ ಸೈಡ್ಗೆ ಹೋಗೋದಕ್ಕೆ ಎಷ್ಟು ಸ್ಪೇಸ್ ಇದೆ ಅಂದರೆ ಇಷ್ಟು ಸ್ಪೇಸ್ ಇದೆ ನನಗೆ ಹೈಯರ್ ಸೈಡ್ ಹೋಗೋದಕ್ಕೆ. ಓಕೆ, ಅದೇ ಲೋವರ್ ಸೈಡ್ ಆದರೆ ಇಲ್ಲಿವರೆಗೂ ಸ್ಪೇಸ್ ಇದೆ. ಇಫ್ ಇಟ್ ಬ್ರೇಕ್ಸ್ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಆಫ್ ಗೋಯಿಂಗ್ ಡೌನ್ವರ್ಡ್. ಓಕೆ, ಏನಿದು ಸಪೋರ್ಟ್ ಯಾವುದು? 48,800 ಇಸ್ ದ ಸಪೋರ್ಟ್, ನಮಗೆ 50,000 is the resistance. If it breaks the 50,000 then only we can go for long until unless it acts as a major resistance for the bank nifty. ಇದು ಕ್ಲಿಯರ್ ನಮಗೆ ಪಿಕ್ಚರ್ ನಮಗೆ ಕೊಡ್ತಾ ಇದೆ. ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡ್ಬೋದು, 3 ಸಿನಾರಿಯೋ ಇರುತ್ತೆ. ಒಂದು ಅಪ್ ಟ್ರೆಂಡಲ್ಲಿ ಡೌನ್ ಟ್ರೆಂಡು, ಇನ್ನೊಂದು ಸೈಡ್ ವೇಸು. ಇವತ್ತಿನ ಮಾರ್ಕೆಟ್ ನಮಗೆ ಸೈಡ್ ವೇಸಲ್ಲೇ ಇದ್ದಿದ್ದ ಕಾರಣ ನಾಳೆಗೂ ಕೂಡ ಇಲ್ಲಿ ಮೇಲ್ಗಡೆಗೆ ಹೈಯರ್ ಸೈಡ್ಗೆ ಅಷ್ಟೇ ಸ್ಪೇಸ್ ಇರೋದು. ಅನದರ್ ಟು 300 to 400 ಪಾಯಿಂಟ್ ಇಲ್ಲಿವರೆಗೂ ರೂಮ್ ಇದೆ ಅಷ್ಟೇ. ಸೊ ಡೌನ್ ಸೈಡ್ಗೆ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ತುಂಬ ಜೋರಾಗಿ ಬೀಳೋದಕ್ಕೆ ಸಾಧ್ಯತೆ ಇದೆ. ಇದು ನಮಗೆ ಇಂಟ್ರಾಡೇ ಲೆವೆಲ್ ಆಯಿತು. ನಾವೇನು ಪೊಸಿಷನಲ್ ಆಗಿ ತೊಗೊಳ್ತೀವಿ ಅಂತಂದರೆ ನೋಡಿ, ಈ ಏರಿಯಾ 48,200 ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಮೇಜರ್ ಸಪೋರ್ಟ್. ಇದನ್ನು ಮಾರ್ಕ್ ಮಾಡಿಟ್ಕೊಳ್ಳೋಣ. ಇನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲ ನಮಗೆ ಯೂಸ್ ಆಗುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಥರ ಚಾನ್ಸ್ ಇದೆ ನಾಳೆಗೆ? ಇಫ್ ದ ಮಾರ್ಕೆಟ್ ಓಪನ್ಸ್ ವಿತಿನ್ ದಿಸ್ ರೇಂಜಲ್ಲಿ ಓಪನ್ ಆಗಿ ಹಂಗೆ ಸ್ಲೈಟ್ ಮೂಮೆಂಟ್ ಕೊಟ್ಕೊಂಡು ಮೇಲಕ್ಕೆ ಹೋಯ್ತು ಅಂತಂದರೆ ಇಲ್ಲಿವರೆಗೂ ಹೋಗೋಕ್ಕೆ ಬಿಡೋಣ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಕಾಲನ್ನು ನಾನು ರೈಟ್ ಮಾಡ್ತೀನಿ. ಆರ್ ಎಲ್ಸ್ ಇಫ್ ದ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಏನು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಪುಟ್ಟನರ ಎರಡೇ ಅವಕಾಶ ಇರೋವಂಥದ್ದು. ಆರ್ ಎಲ್ಸ್ ಯಾಕಂತಂದರೆ ನನಗೆ ತುಂಬ ರೈಟ್ ಮಾಡಿ ವೆಯ್ಟ್ ಮಾಡೋಕ್ಕಿಲ್ಲ, ಇದು ಕೂಡ ವೆಯ್ಟ್ ಮಾಡಲಿಕ್ಕಿಲ್ಲ. ಯಾಕಂತಂದರೆ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ನಮಗೆ ತುಂಬ ಎಕ್ಸ್ಪೈರಿವರೆಗೂ ಬಿಡೋಂಗಿಲ್ಲ. ಇದು ಕೂಡ ಸ್ಕಾಲ್ಪಿಂಗೇ ಮಾಡ್ಕೋಬೇಕು, ಅಥವಾ ಒನ್ ಡೈರೆಕ್ಷನಲ್ ಟ್ರೇಡ್ ಥರನೇ ನಾನು ಮಾಡಬೇಕಾಗತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. 50,000 ಇಸ್ ದ ರೆಸಿಸ್ಟೆನ್ಸ್ ಆ್ಯಂಡ್ 48,800 is the major support for Bank Nifty. I hope you all got this information. Thank you very much for watching this video. ಹಾಗೆ ಒಂದು ನಿಮಿಷ ಇದನ್ನು ನೋಡಿಬಿಡೋಣ ರೀ, ಏನಾಗಿದೆ ಅಂತ. ಜಸ್ಟ್ ಎ ಮಿನಿಟ್, ಓಪನ್ ಆಗ್ತಾ ಇದೆ. ಎಸ್, ಏನು ಹೇಳ್ತಾ ಇದೆ? ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಕಾಲ್ ರೈಟರು ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದೆ. ಪುಟ್ಟು 1 ಲ್ಯಾಕ್ ಇದ್ದರೆ ಇದು 1.75 ಲ್ಯಾಕ್ಸ್ ಕಾಲ್ ಇದೆ. ಅಂದರೆ ಕಾಲ್ ಸೈಡ್ ಜಾಸ್ತಿ ರೈಟಿಂಗ್ ಇದೆ ಅಂತಂದರೆ ದೇರ್ ಈಸ್ ಚಾನ್ಸ್ ಟು ಅಪ್. ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಅಲ್ಲಿಂದ ಒಂದು ಫಾಲ್ ಅಂತೂ ಆಗುತ್ತೆ. ಗ್ಯಾಪ್ ಅಪ್, ಇಫ್ ಸಪೋಸ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಸೆಲ್ ಆ್ಯಂಡ್ ರೈಸ್ ಥರ ನಾವು ಮಾಡ್ಕೊಳ್ಬಹುದು ಇದನ್ನು. ಹೇಗೆ ಮಾರ್ಕೆಟ್? ಎಸ್, ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂದರೆ ಈ ಏರಿಯಾದಿಂದ ಮತ್ತೆ ಪುನಃ ಒಂದು ಮೂವ್ ಡೌನ್ ಸೈಡ್ಗೆ ಇರುತ್ತೆ. ಅಂಥ ಕಡೆ ನಾವು ಆರಾಮಾಗಿ ನಾವು ಕಾಲ್ ರೈಟನ್ನು ಮಾಡ್ಕೊಳ್ಬಹುದು. ಸಪೋಸ್ ಇಲ್ಲೇ ಸೈಡ್ ವೇಸಲ್ಲಿ ಓಪನ್ ಆಯಿತು ಅಂತಂದರೆ ಸ್ವಲ್ಪ ನಾವು ಅವಾಗ ವೆಯ್ಟ್ ಮಾಡಬೇಕಾಗುತ್ತೆ ಈ ಝೋನು ಬರೋದಕ್ಕೆ. ಅವಾಗ ಇನ್ ಬಿಟ್ವೀನೆಲ್ಲ ಡಿಸಿಷನ್ ವಿ ಕ್ಯಾನ್ ನಾಟ್ ಟೇಕ್ ಇಟ್ ಪ್ರಾಪರ್ಲಿ. ಅವಾಗ ಒಂದು ಹತ್ರ ಸಪೋರ್ಟ್ ಹತ್ರ ಬರಲೇಬೇಕು. ವಿ ಹ್ಯಾವ್ ಟು ವೆಯ್ಟ್ ಟಿಲ್ ದಟ್. ಓಕೆ, ಈಗ ಇದ್ರದ್ದು ನಿಫ್ಟಿದು ನೋಡೋಣ. ನಿಫ್ಟಿ ಏನು ಹೇಳ್ತಾ ಇದೆ? ನಿಫ್ಟಿನಲ್ಲಿ ಅದು ಕೂಡ ನನಗೆ ಹೈಯೆಸ್ಟ್ ರೈಟರ್ ಬಂದುಬಿಟ್ಟಿರೋದು 23,500. 23,500 ಹೈಯೆಸ್ಟ್ ರೈಟರ್ ಇದ್ದಾರೆ, ಕಾಲ್ ರೈಟರ್ಸ್. ಅದು ಬಿಟ್ಟರೆ 23,300 ಪುಟ್ ರೈಟರ್ಸ್ ಇದ್ದಾರೆ. ಅಂದರೆ 300 to 500 ರೇಂಜ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾವೇನು ಡ್ರಾ ಮಾಡಿದ್ದೀವಲ್ಲ ಎಕ್ಸಾಕ್ಟ್ ಏರಿಯಾ ಬರುತ್ತೆ. ಈ ಏರಿಯಾದಿಂದ ಈ ಏರಿಯಾವರೆಗೂ ಇದೆ. ಇಲ್ಲಿ ಪುಟ್ ರೈಟರ್ಸ್ ಇದ್ದಾರೆ, ಇಲ್ಲಿ ಕಾಲ್ ರೈಟರ್ಸ್ ಇದ್ದಾರೆ. ಸೊ ಇನ್ ಬಿಟ್ವೀನಲ್ಲಿ ಮಾರ್ಕೆಟ್ ಮೂವ್ ಆಯಿತು ಅಂತಂದರೆ ನಾನು
ಹಾಗೆ ಹೇಳ್ದಂಗೆ ಇಲ್ಲಿ ಬಂದರೆ ಕಾಲ್ ರೈಟ್ ಮಾಡ್ತೀನಿ, ಇಲ್ಲಿ ಬಂದರೆ ಪುಟ್ ರೈಟ್ ಮಾಡ್ತೀನಿ. 2 ಡಿಸಿಷನ್ ಐ ಕ್ಯಾನ್ ಈಸಿಲಿ ಟೇಕ್ ಔಟ್. ಐ ಹೋಪ್ ಈ ಒಂದು ಅನಾಲಿಸಿಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.